ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಮತ್ತಷ್ಟು ವಿಚಾರಗಳು ನೋಡೋಣ. ಈ ಕೊಲೆ ಬಳಿಕ, ರೇಣುಕಾಸ್ವಾಮಿಯ ಕೊಲೆ ಬಳಿಕ ಆ ಅರ್ಧ ಗಂಟೆ ಪಟ್ಟಣಗೆರೆ ಶೆಡ್ನಲ್ಲಿ ಏನು ನಡೀತು? ರೇಣುಕಾಸ್ವಾಮಿ ಸಾವಿನ ಬಗ್ಗೆ ನಟ ದರ್ಶನ್ಗೆ ಕಿವಿಯಲ್ಲಿ ಹೇಳಿದ್ಯಾರು? 30 ನಿಮಿಷಗಳ ವಿಡಿಯೋ ರಿಟ್ರೀವ್ನಲ್ಲಿ ಏನೇನು ಬಯಲಾಗಿದೆ ಅಂತ ಪಬ್ಲಿಕ್ ಟಿವಿಯಲ್ಲಿ ರೇಣುಕಾ ಕೊಲೆ ಕೇಸ್ನ ಇನ್ ಡೀಟೇಲ್ ಸ್ಟೋರಿಯನ್ನು ನಾವೀಗ ನೋಡ್ತಾ ಹೋಗೋಣ. ಆ ಕೊನೆಯ ಅರ್ಧ ಗಂಟೆ, ಸಾವಿನ ಬಳಿಕದ ಅರ್ಧ ಗಂಟೆ. ರೇಣುಕಾಸ್ವಾಮಿಯನ್ನು ಅಪಹರಿಸಿದ್ದ ಆರೋಪಿಗಳು ಶೆಡ್ನಲ್ಲಿ ಆತನನ್ನು ಚೆನ್ನಾಗಿ ಹೊಡೆದಿದ್ದಾರೆ. ಅವತ್ತು ಚೆನ್ನಾಗಿ ಹೊಡೆದಿದ್ದಾರೆ ಎಲ್ಲರೂ ಕೂಡ. ಅದೆಲ್ಲ ಗೊತ್ತಿರೋವಂಥ ವಿಚಾರಣೆ. ರಿಪೀಸ್ ಪಟ್ಟಿ, ಬೆಲ್ಟು, ಪೊಲೀಸ್ ಲಾಠಿ ಎಲ್ಲವನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ರು. ಆ ಹಲ್ಲೆಯೆಲ್ಲ ಮಾಡಿದ ಬಳಿಕ ದರ್ಶನ್ ಸ್ಟೋನಿ ಬ್ರೂಕ್ಸ್ ಪಬ್ಗೆ ಮತ್ತೆ ಹೋಗ್ತಾರೆ. ಅಲ್ಲಿಂದ ಪಟ್ಟಣಗೆರೆ ಶೆಡ್ಡಿಂದ ಸ್ಟೋನಿ ಬ್ರೂಕ್ಸ್ಗೆ ಹೋಗ್ತಾರೆ. ಸ್ಟೋನಿ ಬ್ರೂಕ್ಸ್ಗೆ ಹೋಗಿ ಅವರು ಅವರ ಸ್ನೇಹಿತರ ಜೊತೆ ಪಾರ್ಟಿಯನ್ನು ಮಾಡ್ತಾ ಇದ್ದಾಗ 1 ಗಂಟೆಯ ನಂತರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸಾವನ್ನು ಅಪ್ತಾರೆ. ಪಟ್ಟಣಗೆರೆ ಶೆಡ್ಡಲ್ಲಿ. ಯಾಕೆಂದರೆ ದರ್ಶನ್ ಹೋದ ಮೇಲೂ ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. 1 ಅವರ್ ಆದಮೇಲೆ ಆತ ಸಾಯ್ತಾನೆ. ಈ ವೇಳೆ ತೀವ್ರ ಆತಂಕಕ್ಕೆ ಒಳಗಾಗ್ತಾರೆ ಶೆಡ್ನಲ್ಲಿದ್ದಂತಹ ಗ್ಯಾಂಗ್ನವರು. ದರ್ಶನ್ ಅಲ್ಲಿರಲಿಲ್ಲ ಆವಾಗ. ಉಳಿದಿದ್ದವರೆಲ್ಲ ಸಾವು ಅಂತಂದರೆ ಎಂಥವ್ರಿಗೂ ಕೂಡ ಟೆನ್ಷನ್ ಆಗುತ್ತೆ. ಸೊ ರೇಣುಕಾಸ್ವಾಮಿ ಬದುಕಿದಾನ ಅಥವಾ ಪ್ರಜ್ಞೆ ತಪ್ಪಿದಾನ ಅಂತ ಪರೀಕ್ಷೆ ಮಾಡ್ತಾರೆ. ನಾನಾಗಲೇ ಹೇಳಿದಂತೆ ಅದೇನೋ ಮೆಗ್ಗಾರ್ ಕೊಟ್ಟು ಕರೆಂಟ್ ಶಾಕ್ ಕೊಡ್ತಾರೆ, ಎದ್ದೇಳಿ ಅಂದ್ಬಿಟ್ಟು. ಆತ ಎದ್ದೇಳಲ್ಲ. ಕೊನೆಗೆ ಸಾವನ್ನಪ್ಪಿರೋದನ್ನು ಖಚಿತಪಡಿಸ್ಕೋತಾರೆ ಆರೋಪಿಗಳು. ಇಲ್ಲ, ಇವನು ಮೃತಪಟ್ಟಿದ್ದಾನೆ ಅಂತ. ಬಳಿಕ ದರ್ಶನ್ಗೆ ಏನು ಹೇಳಬೇಕು, ಹೆಂಗೆ ಕನ್ವಿನ್ಸ್ ಮಾಡಬೇಕು? ಯಾಕೆಂದರೆ ದರ್ಶನ್ ಏನು ಕೊಲೆ ಮಾಡಿ ಅಂತ ಹೇಳಿ ಹೋಗಿಲ್ವಲ್ಲ. ದರ್ಶನ್ಗೆ ಏನು ಹೇಳಬೇಕು ಅಂತ ಶೆಡ್ನಲ್ಲೇ ಚರ್ಚೆ ನಡೆಸಿದ್ರು. ವಿಚಾರವನ್ನು ಹೇಳೋದಕ್ಕೆ ಸ್ಟೋನಿ ಬ್ರೂಕ್ ಪಬ್ಗೆ ಆರೋಪಿ ಪವನ್ ಹೋಗ್ತಾರೆ. ಪಬ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡ್ತಾಯಿದ್ರು ನಟರು ಮತ್ತು ಆಪ್ತರು, ಈ ಚಿಕ್ಕಣ್ಣ ಅವರೆಲ್ಲರೂ ಕೂಡ. ದರ್ಶನ್ ಕಿವಿಯಲ್ಲಿ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಪವನ್ ಹೇಳ್ತಾನೆ. ಇವೆಲ್ಲವೂ ಕೂಡ ರೀಟ್ರೀವ್ ಆಗಿದೆ ಇದರಲ್ಲಿ CCTV ಫುಟೇಜಲ್ಲಿ. ರೇಣುಕಾಸ್ವಾಮಿ ಸಾವಿನ ಸುದ್ದಿಯನ್ನು ಕೇಳಿ ದರ್ಶನ್ ಫುಲ್ಲು ಶಾಕ್ಗೊಳಗಾಗ್ತಾರೆ. ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋಯ್ತಲ್ಲ ಅಂತ. ಕೂಡಲೇ ಪಬ್ನಿಂದ ಶೆಡ್ಗೆ ಗಾಬರಿಯಲ್ಲಿ ಬರ್ತಾರೆ ದರ್ಶನ್. ಬಂದು ಎಲ್ಲ ನೋಡ್ತಾರೆ. ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿ ಕಥೆ ಮುಗಿದೋಗಿರುತ್ತೆ. ಆಮೇಲೆ ಏನು ಮಾಡಬೇಕು, ಶವ ಎಸೆಯೋದು ಹೆಂಗೆ ಅಂತೆಲ್ಲ ಪ್ಲ್ಯಾನನ್ನು ಮಾಡಿ, ಈಗ ತುಮಕೂರು ಜೈಲಿನಲ್ಲಿರ್ತಕ್ಕಂಥ 4 ಜನ ಏನಿದ್ದಾರೆ, ಕಾರ್ತಿಕ್ಕು, ಕೇಶವಮೂರ್ತಿ, ಇವರೆಲ್ಲರನ್ನೂ ನೇಮಿಸಿ ಆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕೊಟ್ಟು ಹೆಂಗಾರು ಮಾಡಿ ಶವ ಬಿಸಾಕಪ್ಪ, ಅದನ್ನು ಡಿಸ್ಪೋಸ್ ಮಾಡಪ್ಪ ಅಂತ ಹೇಳಿ ಕಳಿಸ್ತಾರೆ. ಅವರು ಅದನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ತಂದು ರಾಜ್ ಕಾಲುವೆಗೆ ಬಿಸಾಕ್ದೇನೆ ಅದರ ದಡದಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಇಷ್ಟು ಕತೆಗಳು ಈಗ ಆ ಅರ್ಧ ಗಂಟೆ CCTV ಫುಟೇಜ್ ರಿಟ್ರೀವ್ ಮಾಡೋದ್ರಿಂದ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಅಂದರೆ ಈ CCTV ದೃಶ್ಯಗಳನ್ನು ರಿಟ್ರೀವ್ ಮಾಡ್ತಿರೋದು ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನು ಅಂತಕ್ಕಂಥದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತಾ ಅಂತ? ಅರವಿಂದ, ಸ್ಟೋನಿ ಬುಕ್ ಪಬ್ಬು ಮತ್ತು ಶೆಡ್ನ CCTV ಡಿಲೀಟ್ ಆಗಿತ್ತು. ಅದನ್ನು ಹೈದರಾಬಾದ್ನ FSL ಕಳಿಸಿದ್ರು. ಆ FSL ವರದಿ ಕೂಡ ಬಂದಿರುವಂಥದ್ದು. ಅಲ್ಲಿ ಡಿಲೀಟ್ ಆಗಿದ್ದಂಥ ಎಲ್ಲ ಅಂಶಗಳು ಕೂಡ ಈಗ ಮತ್ತೆ ರಿಟ್ರೀವ್ ಆಗಿದ್ದಾವೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ಅವತ್ತೇನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಬಂದರು, ಅವತ್ತು ಶೆಡ್ ಬಳಿಯಲ್ಲಿ ಇತರೆ ನಟ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಮನಸೋ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ನಟ ದರ್ಶನ್ ಅಲ್ಲಿಂದ ಪಬ್ಗೆ ಹೋಗ್ತಾರೆ. ಪಬ್ಗೆ ಹೋಗಿ 1 ಗಂಟೆಗಳ ನಂತರದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋ ವಿಚಾರ ಅಲ್ಲಿನ ಇತರೆ ಆರೋಪಿಗಳಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆತನನ್ನು ಎಬ್ಬಿಸೋಕೆ ಸಕಲ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಆತ ಸತ್ತಿರೋದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಯಾದ ಪವನ್ ಏನಿದ್ದ, ಆ ಪವನ್ ನೇರವಾಗಿ ರೇಣುಕಾಸ್ವಾಮಿ ಸ್ಟೋನಿ ಬುಕ್ ಪಬ್ನಲ್ಲಿ ನಟ ದರ್ಶನ್ ಇರ್ತಾರೆ. ಅವರಿಗೆ ಫೋನ್ ಮುಖಾಂತರ ಹೇಳೋದು ಬೇಡ, ಹೇಳಿದರೆ ನಾಳೆ ಪೊಲೀಸ್ ತನಿಖೆಯಲ್ಲಿ ಸಿಕ್ಕಿ ಬೀಳ್ಬೋದು ಅನ್ನೋ ಶಂಕೆಯಲ್ಲಿ ಅವರು ಮತ್ತೆ ಸ್ಟೋನಿ ಬುಕ್ ಪಬ್ಗೆ ನಟ ದರ್ಶನ್ ನೇರವಾಗಿ ಇದ್ದಂಥ ಜಾಗಕ್ಕೆ ಪವನ್ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಕೆಲ ನಟರು ಆಪ್ತರ ಜೊತೆ ನಟ ದರ್ಶನ್ ಪಾರ್ಟಿ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ನಟ ದರ್ಶನ್ ಕಿವಿಯಲ್ಲಿ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅನ್ನೋ ವಿಚಾರವನ್ನು ತಿಳಿಸುವಂಥದ್ದು. ಆ ಸಂದರ್ಭದಲ್ಲಿ ಫುಲ್ ಶಾಕ್ ಒಳಗಾದ ನಟ ದರ್ಶನ್ ನಂತರದಲ್ಲಿ ನೀವು ಊಟ ಮಾಡ್ತೀರಿ, ಬರ್ತೀನಿ ಅಂತೇಳಿ ಇಮಿಡಿಯೇಟು ಏನು ಶೆಡ್ಗೆ ಬರುವಂಥದ್ದು. ಶೆಡ್ಗೆ ಬಂದಂಥ ವೇಳೆಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇತರೆ ಆರೋಪಿಗಳ ಜೊತೆ ಚರ್ಚೆ ಮಾಡುವಂಥದ್ದು. ಫುಲ್ ಶಾಕ್ಗೊಳಗಾಗಿ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಮತ್ತೆ ಚರ್ಚೆ ಮಾಡ್ತಾರೆ. ಶವವನ್ನು ಯಾವ ರೀತಿ ಬಿಸಾಕಬೇಕು, ಒಂದು ವೇಳೆ ಎಲ್ಲಿ ಬಿಸಾಕಬೇಕು, ಪ್ರಕರಣ ಬೆಳಕಿಗೆ ಬಂದರೆ ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಚರ್ಚೆ ಮಾಡಿ ನಂತರದಲ್ಲಿ ಆ ಶವವನ್ನು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಕಿ ಹೋಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಂದರೆ, ನಟ ದರ್ಶನ್ ಏನು ಹಲ್ಲೆ ಮಾಡಿ ಹೋದ್ರು, ಆ ಸಂದರ್ಭದಲ್ಲಿ ಆತನ ಹಲ್ಲೆ ಮಾಡಿದಿಂದಲೇ ಸಾವನ್ನಪ್ಪಿದ್ರ ಅಥವಾ ಆತ ಹೋದ ನಂತರದಲ್ಲಿ ಇತರೆ ಆರೋಪಿಗಳೇನು ಹಲ್ಲೆ ಮಾಡಿದ್ರು ಆ ಕಾರಣಕ್ಕೆ ಸತ್ನ ಅನ್ನೋದ್ರ ಬಗ್ಗೆ ಈಗ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಅದು ಕೂಡ
ತನಿಖೆ ಹಂತದಲ್ಲಿರೋದ್ರಿಂದ ಅದೆಲ್ಲವನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಿದ್ದಾರೆ. ರೈಟ್ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಚಾರ್ಜ್ ಶೀಟ್ ಏನೇನು ರಿಪೋರ್ಟ್ಗಳು ಬರ್ತಾ ಇದೆ ಅದನ್ನು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಈಗ ಇವೆಲ್ಲ FSL ರಿಪೋರ್ಟ್ ಬಂದಿರತಕ್ಕಂಥದ್ದು, ಇದನ್ನು ಕೂಡ ಅಡಿಷನಲ್ ಆಗಿ ಚಾರ್ಜ್ ಶೀಟ್ಗೆ ಸೇರಿಸ್ತಾರೆ.